ಎಸ್, ಡೀಟೇಲ್ ಸಿಗ್ತಾ ಇದೆ. ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ ಈ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ಅಂತ ಘೋಷಣೆಯಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ. ಅಂದ್ರೆ ಈ ಕೇಸಿನ ಗರಿಷ್ಠ ಶಿಕ್ಷೆ ಇದು, ಗರಿಷ್ಠ ಶಿಕ್ಷೆ ಜೀವಾವಧಿ ಶಿಕ್ಷೆ ಅನ್ನೋದನ್ನ ನ್ಯಾಯಾಲಯ ಪ್ರಕಟಿಸಿದೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರ ಯಾವ ಮನವಿಯೂ ಕೂಡ ಪುರಸ್ಕೃತವಾಗಿಲ್ಲ. ಪ್ರಜ್ವಲ್ ರೇವಣ್ಣ ಮನವಿಯೂ ಕೂಡ ಪುರಸ್ಕೃತವಾಗಿಲ್ಲ. ಈ ಕೇಸಿನ ಈ ಹಾಕಲಾಗಿರುವಂತಹ ಸೆಕ್ಷನ್ನ ಗರಿಷ್ಠ ಶಿಕ್ಷೆ ಯಾವುದು? ಜೀವಾವಧಿ. ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಪರಾಧಿ ಪ್ರಜ್ವಲ್ ರೇವಣ್ಣ ಜೀವಾವಧಿ ಶಿಕ್ಷೆಯಿಂದ ಸನ್ಮಾನಿತರಾಗ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಇನ್ನು 5 ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸಿದೆ. ಈ ಡೀಟೇಲ್ ಕೂಡ ಸಿಗ್ತಾ ಇದೆ. ಜೀವಾವಧಿ ಶಿಕ್ಷೆ, 5 ಲಕ್ಷ ರೂಪಾಯಿ ದಂಡ. ಗರಿಷ್ಠ ಶಿಕ್ಷೆ ವಿಧಿಸಿ ಅಂತ ಪ್ರಾಸಿಕ್ಯೂಷನ್ ಮಾಡಿದಂತ ಮನವಿ ಏನಿದೆ ಅದು ಪುರಸ್ಕೃತವಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಾಸಿಕ್ಯೂಷನ್ ಪರ ಅಥವಾ ಪ್ರಾಸಿಕ್ಯೂಷನ್ ಮಂಡಿಸಿದಂತ ವಾದವನ್ನ ಎತ್ತಿ ಹಿಡಿದಿದೆ. ಈ ಕೇಸ್ನ ಗರಿಷ್ಠ ಶಿಕ್ಷೆ ಅದು ಜೀವಾವಧಿಯಾಗಿತ್ತು. ಈ ಅಪರಾಧದ ಗರಿಷ್ಠ ಶಿಕ್ಷೆ, ಗರಿಷ್ಠ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣಗೆ ವಿಧಿಸಿದೆ. ಆ ಮೂಲಕ ತಕ್ಕ ಪಾಠ ಪ್ರಜ್ವಲ್ ರೇವಣ್ಣಗೆ ಈ ಕೇಸ್ನಲ್ಲಿ ಸಿಕ್ಕಿರೋದು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ನೀಡುವ ಮುಖಾಂತರ ಶರ ಬರೆದಿದೆ. 5 ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸಿದೆ. ಪ್ರಜ್ವಲ್ ರೇವಣ್ಣ ಪರ ಅವರ ಲೀಗಲ್ ಟೀಮ್ ಮಾಡಿದಂತ ಎಲ್ಲಾ ಪ್ರಯತ್ನಗಳು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಫಲವಾಗಿದೆ. ಅದು ಬೇಲ್ನಿಂದ ಹಿಡಿದು ಇಲ್ಲಿಯವರೆಗೂ ಪದೇ ಪದೇ ಬೇಲ್ಗಾಗಿ ಅರ್ಜಿ ಸಲ್ಲಿಸಲಾಗಿತ್ತು, ರಿಜೆಕ್ಟ್ ಆಗಿತ್ತು ಅಪ್ಲಿಕೇಶನ್ಸ್. ಹೈಯರ್ ಕೋರ್ಟ್ ಅಲ್ಲೂ ಕೂಡ ರಿಜೆಕ್ಟ್ ಆಯಿತು. ಈಗ ಈ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಕನ್ವಿಕ್ಟ್ ಆದ ಬೆನ್ನಿಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟವಾಗಿದೆ. ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಎಸ್, ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಜೀವನ ಪರ್ಯಂತ ಸೆರೆವಾಸದ ಜೀವಾವಧಿ ಶಿಕ್ಷೆ. ಜೀವಾವಧಿ ಶಿಕ್ಷೆ ಅಂತಂದ್ರೆ ಜೀವನ ಪರ್ಯಂತ ಜೈಲಲ್ಲಿ ಕಳಿಬೇಕು ಅಂತ. ಬಟ್ 14 ವರ್ಷದ ನಂತರ ಸನ್ನಡತೆಯ ಆಧಾರದಲ್ಲೆಲ್ಲ ರಿಲೀಸ್ ಆಗತ್ತೆ ಕಾನೂನಲ್ಲಿರುವಂತಹ ಅವಕಾಶದ ಪ್ರಕಾರ. ಜೀವನ ಪರ್ಯಂತ ಜೈಲಲ್ಲಿ ಕಳಿಬೇಕು ಅಂದ್ರೆ ಲೋವರ್ ಕೋರ್ಟ್ ಅಲ್ಲ ಸಿಕ್ಕಿರುವಂತ ಸನ್ಮಾನ ಪ್ರಜ್ವಲ್ ರೇವಣ್ಣಗೆ ಮಾಡಿದಂತ ಹೀನ ಕೃತ್ಯಕ್ಕೆ ಸಿಕ್ಕಿರುವಂತಹ ಪಾಠ ಇದು. ಜೀವನ ಪರ್ಯಂತ ಸೆರೆವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ. ನನಗೆ 34 ವರ್ಷ ಭವಿಷ್ಯ ಇದೆ, ಜನಸೇವೆ ಮಾಡೋದಕ್ಕೆ ಅವಕಾಶ ಸಿಗಬೇಕಿತ್ತು. ಯಾವುದು ಕನ್ಸಿಡರ್ ಆಗಿಲ್ಲ. ನೀನು ಮಾಡಿರೋ ಜನಸೇವೆ ಸಾಕು ಅಂತ ನ್ಯಾಯಾಲಯ ಇರಪ್ಪ ಸಾಯೋವರೆಗೂ ಜೈಲಲ್ಲಿ ಅಂತ ಶರ ಬರೆದಿದೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಮುಖಾಂತರ 376 ಸಬ್ಸೆಕ್ಷನ್ 2 ಕ್ಲಾಸ್ ಎನ್ ಇದರ ಪ್ರಕಾರ ಆತ ಮಾಡಿರುವಂತಹ ಅಪರಾಧ ಸಾಬೀತಾಗಿತ್ತು. ಸೆಕ್ಷನ್ 376 ರೇಪ್ ಅಂದ್ರೆ ಅತ್ಯಾಚಾರ. ಸಂತ್ರಸ್ತೆಗೆ 7 ಲಕ್ಷ ರೂಪಾಯಿ ಪರಿಹಾರ ಕೊಡೋದಕ್ಕೂ ಕೂಡ ಕೋರ್ಟ್ ಹೇಳಿದೆ. ಸರ್ಕಾರಿ ವಕೀಲರು, ಪ್ರಾಸಿಕ್ಯೂಷನ್ ಪರ ವಕೀಲರು ಅವರ ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಒಂದು ಕಡೆ, 7 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ದಂಡ, 7 ಲಕ್ಷ ರೂಪಾಯಿ ಸಂತ್ರಸ್ತೆಗೆ ಪರಿಹಾರ. ಇದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬಂದಿರುವಂತಹ ತೀರ್ಪು ಆದೇಶ. 5 ಲಕ್ಷ ದಂಡ, ಸಂತ್ರಸ್ತೆಗೆ 7 ಲಕ್ಷ ಪರಿಹಾರ, ಜೀವಾವಧಿ ಶಿಕ್ಷೆ ಪ್ರಜ್ವಲ್ ರೇವಣ್ಣಗೆ.
ಜೀವನ ಪರ್ಯಂತ ಜೈಲಲ್ಲಿ ಕಳೀಬೇಕು ಅನ್ನೋದು ಕೋರ್ಟ್ ಕೊಟ್ಟಿರುವಂತಹ ಆದೇಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.